ಸಾಸಿತೂಣ ಧನುರ್ಬಾಣಪಾಣಿಂ ನಕ್ತಂ ಚರಾಂತಕಂ ಸ್ವಲೀಲಾಯ ಜಗತ್ರಾತೋ ಮಾವಿರ್ಭೂತಮಜಂ ವಿಭುಂ. ಓಂ ನಮೋ ಭಗವತೆ ರಾಮಚಂದ್ರಾಯ. ಓಂ ನಮೋ ಭಗವತೆ ರಾಮಚಂದ್ರಾಯ. ಓಂ ನಮೋ ಭಗವತೆ ರಾಮಚಂದ್ರಾಯ. ಹರೇ ಕೃಷ್ಣ. ಈಗಾಗಲೇ ಹೇಳಿರುವಂತೆ ವಿಶ್ವಾಮಿತ್ರ ಮುನಿಗಳು ಶ್ರೀರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಮಿಥಿಲಾ ನಗರವನ್ನು ಪ್ರವೇಶಿಸ್ತಾರೆ. ಮಿಥಿಲಾ ನಗರಿ ಜನಕ ಮಹಾರಾಜನ ಸ್ಥಾನ. ಹೇಗೆ ಸೀತಾಮಾತೆಯ ಜನ್ಮಭೂಮಿ ಮಿಥಿಲಾ ನಗರವೋ ಹಾಗೆ ಜನಕ ಮಹಾರಾಜನ ಕರ್ಮಭೂಮಿ ಮಿಥಿಲಾ ನಗರ. ಇಲ್ಲಿ ಜನಕ ಮಹಾರಾಜ ಒಂದು ದೊಡ್ಡ ಸ್ಪರ್ಧೆಯನ್ನು ಏರ್ಪಡಿಸಿರ್ತಾರೆ. ಅದು ಅವರ ಮಗಳಾದ ಜಾನಕಿಯ ಸ್ವಯಂವರದು. ಈ ವಿಶ್ವಾಮಿತ್ರ ಮುನಿಗಳಿಗೆ ಒಂದು ಸಲ ಜನಕ ಮಹಾರಾಜ ಸಿಕ್ಕಿದಾಗ ಅವರ ಮಗಳಿಗೆ ಬೇಕಾಗಿರುವ ಸೂಕ್ತ ವರನ ಬಗ್ಗೆನೂ ಹೇಳಿರ್ತಾರೆ. ಇದು ಕೂಡ ವಿಶ್ವಾಮಿತ್ರ ಮುನಿಗಳ ಮನಸ್ಸಲ್ಲಿ ಇರುತ್ತೆ. ಈ ಕಾರಣದಿಂದನೇ ಅವರು ಈ ಅಸುರರ ಸಂಹಾರವೂ ಹೌದು, ಈ ವಿವಾಹದ ಒಂದು ಸ್ವಯಂವರದಲ್ಲಿ ರಾಮಚಂದ್ರ ಪಾಲ್ಗೊಳ್ಬೇಕು ಅನ್ನೋದು ಕೂಡ ಅವರ ಇಚ್ಛೆಯಾಗಿರೋದ್ರಿಂದ ಈ ಎಲ್ಲ ಉದ್ದೇಶಗಳಿಗಾಗಿ ವಿಶ್ವಾಮಿತ್ರರು ಅವರನ್ನು ಮಿಥಿಲಾ ನಗರಕ್ಕೆ ಕರ್ಕೊಂಡು ಬಂದಿರ್ತಾರೆ. ಇಲ್ಲಿ ಏರ್ಪಡಿಸಿದ ಸ್ಪರ್ಧೆ ಅಂದರೆ ಬೃಹದಾಕಾರದ ಶಿವಧನಸ್ಸು. ಅದು ಎಷ್ಟು ದೊಡ್ಡದಾಗಿರುತ್ತೆ, ಎಷ್ಟು ಭಾರವಾಗಿರುತ್ತೆ ಅಂದರೆ ಎಷ್ಟೋ ಸಾವಿರಾರು ಜನರು ತಂದು ಅದನ್ನು ಅಲ್ಲಿ ಇಟ್ಟಿರುವಂಥದ್ದಂತೆ. ಅದನ್ನು ಎತ್ತೋದಿರಲಿ, ಒಂದು ಎಳ್ಳಷ್ಟು ಕೂಡ ಕದಲಿಸಲಿಕ್ಕೂ ಯಾರಿಂದಲೂ ಸಾಧ್ಯ ಇಲ್ಲದಂಥದ್ದು ಈ ಶಿವಧನಸ್ಸು ಈ ಮಿಥಿಲಾ ನಗರದಲ್ಲಿ ಇರುತ್ತೆ. ಇಲ್ಲಿ ಒಂದು ಸಲ ಸೀತೆ ಬಾಲಕಿ ಇದ್ದಾಗ ಅವಳ ಗೆಳತಿಯರ ಜೊತೆ ಆಟ ಆಡ್ತಿದ್ದ ಸಂದರ್ಭದಲ್ಲಿ ಅವಳ ಚೆಂಡು ಏನು ಆ ಸ್ಥಳಕ್ಕೆ ಹೋದಾಗ ಸೀತೆ ಓಡಿ ಬಂದು ಲೀಲಾಜಾಲವಾಗಿ ಅವಳ ಎಡಗೈಯಿಂದ ಶಿವಧನಸ್ಸನ್ನೆತ್ತಿ ಬಾಲನ್ನು ತಗೊಂಡ್ಬಿಟ್ಲಂತೆ. ಅದನ್ನು ನೋಡಿದ ಅವನ ಸೈನಿಕರೆಲ್ಲ ಗಾಬರಿಗೊಳ್ತಾರೆ. ಓಡಿ ಹೋಗಿ ಜನಕ ಮಹಾರಾಜನಿಗೆ ಹೇಳ್ತಾರೆ ತಾವು ಕಣ್ಣಾರೆ ಕಂಡ ಸತ್ಯವನ್ನು. ಜನಕ ಮಹಾರಾಜನಿಗೆ ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದು. ಯಾಕಂದರೆ ಅದನ್ನು ಎಷ್ಟು ಕಷ್ಟದಿಂದ ಅದನ್ನು ಇಂಚಿಂಚೂ ಎಷ್ಟೆಷ್ಟೋ ಸಾವಿರ ಜನ ತರಬೇಕು. ಅದು ತಂದು ಅವರೆಷ್ಟಷ್ಟು ಸುಧಾರಿಸ್ಕೊಂಡು ಮತ್ತೆ ಒಂದು ಹೆಜ್ಜೆ ಮುಂದೆ ಇಡಬೇಕು, ಅಷ್ಟು ಭಾರವಾಗಿರುವಂಥದ್ದು. ಅದನ್ನು ಇವಳು ಈ ಥರ ಎತ್ತಿದಾಳಂದರೆ ಇವಳಿಗೆ ಎಂಥ ಗಂಡನ ಬೇಕಾಗುತ್ತೆ? ಸಾಧಾರಣದ ಸ್ವಯಂವರದಲ್ಲಿ ಭಾಗವಹಿಸುವ ವರನೊಂದಿಗೆ ಇವಳಿಗೆ ಮದುವೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಆದ್ದರಿಂದ ಸಮಾನವಾದ ಒಂದು ವರವ ಸೀತೆಗೆ ಮಾಡಿಸ್ಬೇಕಂದ್ರೆ ಈ ಸ್ಪರ್ಧೆಯನ್ನು ಏರ್ಪಡಿಸುವುದು ಅತ್ಯಂತ ಅಗತ್ಯ ಅಂತ ಜನಕ ಮಹಾರಾಜ ಈ ಸ್ಪರ್ಧೆಯನ್ನು ಏರ್ಪಡಿಸಿರ್ತಾರೆ. ಈ ಮಿಥಿಲಾ ನಗರದಲ್ಲಿ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಆ ರಾಮಚಂದ್ರ ಅಲ್ಲಿ ಬಂದಂಥ ಸಮಯದಲ್ಲಿ 10,000ಕ್ಕೂ ಮೇಲ್ಪಟ್ಟು ರಾಜ ಮಹಾರಾಜರುಗಳು ಅಲ್ಲಿ ಬಂದಿರ್ತಾರೆ. ಒಬ್ಬ ರಾಜ ಬರ್ತಾನೆ ಅಂದರೆ ಅವನ ಹಿಂದೆ ಅದೆಷ್ಟು ಹಿಂಬಾಲಕರು, ಅವರ ಸೇನಾ ವರ್ಗ, ಅವರ ಫುಲ್ಲು ರಾಜ ಪರಿವಾರದವರು ಇರ್ತಾರಲ್ಲ. ಪ್ರತಿಯೊಂದು ರಾಜನಿಗೂ ಅಷ್ಟಷ್ಟು ಸಮೂಹ ಜನ ಇರಬೇಕಂದ್ರೆ ಇಡೀ ಮಿಥಿಲಾ ನಗರ ಅವರ ಯೋಗಕ್ಷೇಮದಲ್ಲಿ ಪಾಲ್ಗೊಂಡಿದ್ದು ಸ್ವತಃ ಜನಕ ಮಹಾರಾಜ ಕೂಡ. ಪ್ರತಿಯೊಬ್ಬರಿಗೆ ಯೋಗ್ಯ ಬಿಡಾರಗಳನ್ನು ಕೊಡೋದು, ಅತಿಥಿ ಸತ್ಕಾರ ಪ್ರತಿಯೊಂದರಲ್ಲಿ ಇಡೀ ಮಿಥಿಲಾ ನಗರ ವ್ಯಸ್ತವಾಗಿತ್ತು. ಹೀಗೆ ರಾಮ ಲಕ್ಷ್ಮಣ ವಿಶ್ವಾಮಿತ್ರರಿಗೂ ಕೂಡ ಅವರ ಪೂಜಾ ವಿಧಾನಗಳಿಗೆ ಯೋಗ್ಯವಾದಂಥ ಸ್ಥಳವನ್ನು ಜನಕ ಮಹಾರಾಜ ಅಲ್ಲಿ ಏರ್ಪಡಿಸ್ತಾರೆ. ಹಾಗೆ ಆ ಒಂದು ದಿನ ಸಂಜೆ ರಾಮಚಂದ್ರ ಹೇಳ್ತಾನೆ ಮಿಥಿಲಾ ನಗರವನ್ನು ಒಂದು ನೋಡ್ಕೊಂಡು ಬರೋಕ್ಕೆ ಅಂತ ಅಣ್ಣ ತಮ್ಮ ಇಬ್ಬರು ಹೊರಡ್ತಾರೆ. ಆಗ ವಿಶ್ವಾಮಿತ್ರ ಹೇಳ್ತಾರೆ, ಹೇಗೂ ಹೋಗ್ತಾ ಇದ್ದೀರಲ್ಲ ಮಿಥಿಲಾ ನಗರವನ್ನು ನೋಡಲಿಕ್ಕೆ, ಅಲ್ಲಿ ಒಂದು ಧನಸ್ಸು ಏರ್ಪಡಿಸಿದ್ದಾರಲ್ಲ, ಯಜ್ಞದ ವೇದಿಕೆಯ ಮೇಲೆ ಅಲ್ಲಿ ಇಟ್ಟಿದ್ದಾರೆ, ಅದನ್ನು ಸ್ವಲ್ಪ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ವಿಶ್ವಾಮಿತ್ರರು. ಸರಿ ಅಂತ ಈ ರಾಮ ಲಕ್ಷ್ಮಣರು ಹೊರಡುತ್ತಾರೆ. ಅವರು ಮಿಥಿಲೆಯ ನಗರದ ಬೀದಿಗಳಲ್ಲಿ ಬರುವಾಗ ಅಲ್ಲಿಯ ನಗರ ವಾಸಿಗಳು ಎಲ್ಲರೂ ಅವರಿಬ್ಬರನ್ನ ನೋಡ್ತಾ ಇರ್ತಾರೆ. ಎಷ್ಟು
ಚೆನ್ನಾಗಿದ್ದಾನೆ ಈ ಶ್ರೀರಾಮಚಂದ್ರ ಅಂತ ಅವರೆಲ್ಲರೂ ಅಂದ್ಕೊಳ್ತಾರೆ. ಯಾಕಾದರೂ ಜನಕ ಮಹಾರಾಜ ಈ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದು, ಇದು ಏರ್ಪಡಿಸಿದ್ದೇ ಇಲ್ಲ ಆಗಿದ್ದರೆ ಇವನ ಜೊತೆ ನಮ್ಮ ಸೀತೆಯನ್ನು ಮದುವೆ ಮಾಡಿಕೊಡ್ಬೋದಿತ್ತು, ಸೀತೆಗೆ ಎಷ್ಟು ಯೋಗ್ಯವಾದ ವರ ಅಂತ ಅವರೆಲ್ಲರೂ ಮನಸ್ಸಲ್ಲಿ ಅಂದ್ಕೊಳ್ತಿರ್ತಾರೆ. ಹಾಗೆ ಅವರು ನಿರಾಶೆಯನ್ನು ಕೂಡ ಅನುಭವಿಸಿರ್ತಾರೆ. ಯಾಕೆಂದರೆ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತು, ರಾಮಚಂದ್ರ ನೋಡಲಿಕ್ಕೆ ಕೋಮಲವಾಗಿ ತುಂಬ ಯುವಕ, ಅವರು ಸಣ್ಣ ವಯಸ್ಸಿನ ಯುವಕ ಅವನು. ಆದ್ದರಿಂದ ಇವನು ಹೇಗೆ ಎತ್ತಕ್ಕೆ ಸಾಧ್ಯ? ಇದು ಸಾಧ್ಯವೇ ಇಲ್ಲದ ಮಾತು. ನಾವು ಕನಸು ಕಾಣೋದು ವ್ಯರ್ಥ ಅಂತ ಆ ಮಿಥಿಲಾ ನಗರವಾಸಿಗಳು ಅಂದ್ಕೊಳ್ತಾರೆ. ತುಂಬ ನಿರಾಶೆನೂ ಅನುಭವಿಸ್ತಾ ಇರ್ತಾರೆ ಅವರು. ಅಷ್ಟೊತ್ತಿಗೆ ಏನಾಗುತ್ತೆ, ಈ ರಾಮ ಮತ್ತು ಲಕ್ಷ್ಮಣರು ದೂರದಿಂದ ಬರ್ತಾ ಇರೋದನ್ನು ಈ ಅರಮನೆಯಲ್ಲಿದ್ದ ಸೀತೆಯ ಸಖಿಯರು ನೋಡ್ತಾರೆ. ಸೀತೆಯ ಸಖಿಯರಿಗೆ ಗೊತ್ತಾಗುತ್ತೆ, ಇವರು ಬಂದಿರೋದು ಗೊತ್ತಾಗಿದೆ ಅವರಿಗೆ, ಈ ಥರ ನಾಳೆ ಭಾಗವಹಿಸಲಿಕ್ಕೆ ಬಂದಿರೋದು ಅಂತ. ಅವರು ಕೂಡ ತುಂಬ ಆಸಕ್ತಿಯಿಂದ ನೋಡ್ತಾರೆ. ನಮ್ಮ ಸೀತೆಯ ಪತಿಯಾಗುವನಲ್ಲ, ಅವರೆಲ್ಲರೂ ಆಸಕ್ತಿಯಿಂದ ನೋಡ್ತಾರೆ. ಅವರಿಗೆ ಫುಲ್ ಕಾಣ್ತಾ ಇಲ್ಲ, ಸೈಡಿಂದ ಮಾತ್ರ ಕಾಣ್ತಾ ಇದೆ. ಆ ಒಂದು ಇದರಲ್ಲೇ ಅವರಿಗೆ ಎಷ್ಟು ಚೆನ್ನಾಗಿದ್ದಾನೆ ಇವನು, ನಮ್ಮ ಸೀತೆಗೆ ಇವನೊಬ್ಬ ಮದುವೆ ಆಗಿ ಬಿಟ್ಟರೆ ಸಾಕು ಅಂತ ಅವರೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಆದರೂ ಅವರಿಗೆ ಅವನನ್ನು ಪೂರ್ಣವಾಗಿ ನೋಡಬೇಕು ಅಂತ ಆಸೆ ಆಗ್ತಾ ಇಲ್ಲ. ಒಂದು ಬದಿಯಿಂದ ಮಾತ್ರ ರಾಮಚಂದ್ರ ಮತ್ತು ಲಕ್ಷ್ಮಣರು ಕಾಣ್ತಾ ಇದ್ದಾರೆ. ಅವರು ಓಡಿ ಹೋಗಿ ಮೇಲೆ ತರಸಿಗೆ ಹೋಗ್ತಾರೆ. ಅಲ್ಲಿ ಹೋದರೆ ಯಾವಾದರೂ ಕಾಣ್ಬಹುದೋ ಏನೋ ಅಂತ ತುಂಬ ಪ್ರಯತ್ನ ಪಟ್ಟು ನೋಡ್ತಾರೆ. ಅಲ್ಲಿನೂ ಅವರಿಗೆ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಈ ಎಲ್ಲ ಸಖಿಯರಲ್ಲಿ ಒಬ್ಬಳು ಸಖಿ ತುಂಬ ಚುರುಕಿನವಳಿರ್ತಾಳೆ. ಅವಳು ಸೀತೆಯ ಆಪ್ತ ಸಖಿ. ಅವಳು ಏನು ಮಾಡ್ತಾಳೆ, ಒಂದು ಕೆಲಸ ಮಾಡೋಣ, ನಾವು ಮೇಲೆ ಹೋಗಿ ಕೆಲವು ವಸ್ತುಗಳನ್ನು ಕೆಳಗೆ ಹಾಕುವಾಗ ಸಡನ್ನಾಗಿ ಮೇಲೆ ನೋಡ್ತಾರಲ್ಲ, ಆಗ ನಾವು ಅವನನ್ನು ಪೂರ್ತಿಯಾಗಿ ನೋಡ್ಬೋದು ಅಂತ. ಹಾಂ ಸರಿ ಇದು ಸರಿಯಾದ ಉಪಾಯ ಅಂತ ಅವಳದವರೆಲ್ಲ ಹೌದು ಎಸೆಯೋದೇನು. ಆಗ ಒಬ್ಳು ಹೇಳ್ತಾಳೆ, ನಮ್ಮ ಕುತ್ತಿಗೆ ಹಾರಗಳನ್ನೆಲ್ಲ ಹಾಕೊಂಡ್ವಾ ಅಥವಾ ಬಳೆ ಇಂಥದ್ದೆಲ್ಲ ಹಾಕೊಂಡ್ವಾ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಚತುರ್ಸಖಿ ಹೇಳ್ತಾರೆ, ಏನು ಅವ್ನು ರಾಜಕುಮಾರರು ಅಂಥದ್ರಲ್ಲೇ ನೋಡಿಕೊಂಡು ಬಂದಿರೋರು, ಅವರಿಗೆ ಅದೆಲ್ಲ ಏನು ಇದು ಅನಿಸೋದಿಲ್ಲ. ಒಂದು ಕೆಲಸ ಮಾಡೋಣ, ಹೂಗಳನ್ನು ಹಾಕೋಣ ಅಂತ. ಸರಿ ನನ್ನ ಹತ್ರ ಹೂವಿನ ಮಾಲೆಗಳೇ ಇಲ್ಲಿದೆ, ಅದನ್ನೇ ಹಾಕೋಣ ಅಂತ ಹೇಳ್ತಾರೆ. ಇಲ್ಲ ಹೂವಿನ ಮಾಲೆ ಹಾಕೋದು ಎದುರಿರುವವ್ರಿಗೆ, ಈಗ ಮೇಲಿಂದ ಹೂವಿನ ಎಲ್ಲ, ಸುಮ್ಮನೆ ಹೂಗಳನ್ನು ಹಾಕೋಣ ಅಂತ ಇವರೆಲ್ಲರೂ ಮೇಲೆ ಓಡ್ತಾರೆ. ಮೇಲೆ ಓಡಿಬಿಟ್ಟು ಅಷ್ಟೊತ್ತಿಗೆ ಕರೆಕ್ಟಾಗಿ ರಾಮಚಂದ್ರ ಅಲ್ಲಿ ಹತ್ರ ಬರ್ತಾ ಇರ್ತಾನೆ. ಅವರಿಗೆ ಇನ್ನೂ ಒಂದು ಬದಿಯಿಂದನೇ ಇವನು ಇಷ್ಟು ಸುಂದರನಾಗಿ ಕಾಣ್ತಾ ಇರಬೇಕಂದ್ರೆ ಇವನು ಎದುರಿನಿಂದ ಇನ್ನೂ ಎಷ್ಟು ಸುಂದರವಾಗಿರ್ಬೋದು ಅಂತ ಅವರ ಲೆಕ್ಕಾಚಾರಗಳು ನಡೀತಾ ಇರ್ತದೆ. ಆಗ ಮೇಲೆಯಿಂದ ಅವಳು ಹೂಗಳನ್ನ ಹಾಕ್ತಾಳೆ. ರಾಮ ನೇರವಾಗಿಯೇ ಬರ್ತಾ ಇರ್ತಾನೆ. ಸಡನ್ನಾಗಿ ಹೂಗಳು ಬೀಳ್ತದಲ್ಲ, ಅವನು ಮೊದಲನೇದಾಗಿ ಹೂಗಳನ್ನ ಸ್ವಲ್ಪ ಹೊತ್ತು ನೋಡ್ತಾನೆ. ಹೂಗಳನ್ನ ಸ್ವಲ್ಪ ಹೊತ್ತು ನೋಡಿ ಒಂದು ಕ್ಷಣ ಮಾತ್ರ ಅವನ ಮೇಲೆ ನೋಡ್ತಾನೆ. ಆ ಹೂಗಳನ್ನ ನೋಡುವಾಗ ಅದರ ಪಕ್ಕದಲ್ಲಿ ಸ್ವಲ್ಪ ಹೂವಿನ ಎಸಳುಗಳು ಬಿದ್ದಿರುತ್ತೆ. ಆಗ ರಾಮಚಂದ್ರನಿಗೆ ನೋಡಿ, ಈಗ ನಮಗೆ ಎಷ್ಟೊಂದು ಗ್ಯಾಜೆಟ್ಸ್ ಇರುತ್ತೆ, ಅದರಿಂದ ನಾವು ಏನೇನು ಅರ್ಥ ಮಾಡ್ಕೊಳ್ಬೋದು. ಆಗಿನ ಕಾಲದಲ್ಲಿ ಕೇವಲ ಈ ಹೂವಿನ ಸಂದೇಶಗಳಿಂದಲೇ ಎಷ್ಟೋ ವಿಷಯಗಳು ಗೊತ್ತಾಗೋರಿಗೆ ಗೊತ್ತಾಗ್ತಿತ್ತಂತೆ. ಆದ್ದರಿಂದ ರಾಮಚಂದ್ರ ಆ ಹೂವಿನ ನೋಡಿ ಅರ್ಥ ಮಾಡಿಕೊಂಡ. ಅಲ್ಲಿ 7 ಥರದ ಹೂಗಳು ಬಿದ್ದಿತ್ತು. ಸೊ 7 ಗಂಟೆ ಅಂತ ಅವನು ಅರ್ಥ ಮಾಡ್ಕೊಳ್ತಾನೆ. ಹಾಗೆ ಹೂಗಳ ಒಂದು ಹಾಕಿರೋದ್ರಿಂದ ಹೂವಿನ ಪುಷ್ಪೋದ್ಯಾನ 7 ಗಂಟೆ, ಮತ್ತು ಸ್ವಲ್ಪ ಎಸಳುಗಳು ಬಿದ್ದಿರೋದರಿಂದ 7:15 ಗಂಟೆ ಪುಷ್ಪೋದ್ಯಾನದಲ್ಲಿ ಸಿಗಬೇಕು ಅನ್ನುವ ಸೂಚನೆ ಅಂತ ರಾಮ ಅರ್ಥ ಮಾಡ್ಕೊಳ್ತಾನೆ. ಲಕ್ಷ್ಮಣನಿಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗುತ್ತೆ, ಪೂರ್ಣವಾಗಿ ಇಲ್ಲ. ಆಮೇಲೆ ರಾಮಚಂದ್ರ ಅಲ್ಲಿಂದ ಬಂದುಬಿಡ್ತಾನೆ. ಮತ್ತು ವಿಶ್ವಾಮಿತ್ರ ಮುನಿಗಳ ಆಶ್ರಮದ ಹತ್ರ ಬರ್ತಾನೆ. ಮಾರನೇ ದಿನ ಬೆಳಿಗ್ಗೆ ವಿಶ್ವಾಮಿತ್ರ ಮುನಿಗಳು ಹೇಳ್ತಾರೆ, ನಾಳೆ ನನಗೆ ಬೆಳಿಗ್ಗೆ ಪೂಜೆಗೆ ಸ್ವಲ್ಪ ಹೂಗಳು ತುಳಸಿಗಳು ಎಲ್ಲ ಅಗತ್ಯ ಇದೆಯಲ್ಲ, ಏನು ಮಾಡೋದು ಅಂತ. ತಕ್ಷಣ ಅವ್ರ ಮಾತು ಮುಗಿಯೋದ್ರೊಳಗೆ ರಾಮ ಹೇಳ್ತಾನೆ, ನಾನು 7:15 ಹೋಗಿ ತೊಗೊಂಡು ಬಂದುಬಿಡ್ತೀನಿ ಅಂತ ಹೇಳ್ಬಿಡ್ತಾನೆ ರಾಮ. ಲಕ್ಷ್ಮಣ ಆಶ್ಚರ್ಯವಾಗಿ ನೋಡ್ತಾನೆ, ಅದೇನು 7:15 ಹೇಳಿದ್ದಾನೆ ರಾಮಚಂದ್ರ ಅನ್ನೋ ರೀತಿ ಆಶ್ಚರ್ಯವಾಗಿ ನೋಡ್ತಾನೆ.
ವಿಶ್ವಾಮಿತ್ರ ಮುನಿಗಳಿಗೆ ಒಂದು ಸ್ವಲ್ಪ ಮಟ್ಟಿಗೆ ಅರ್ಥ ಆಗುತ್ತೆ. ಅವರು ಸರಿ ಹಾಗಾದರೆ ನೀನೇ ಬೆಳಿಗ್ಗೆ ಹೋಗಿ ತೊಗೊಂಡು ಬಾ. ಆಗ ಲಕ್ಷ್ಮಣ ಹೇಳ್ತಾನೆ, ಅಣ್ಣನಿಗೆ ಯಾಕೆ ತೊಂದರೆ, ನಾನು ಹೋಗ್ತೀನಿ, ನಾನು ಇರುವಾಗ ಅಣ್ಣ ಯಾಕೆ ಆ ಕೆಲಸ ಮಾಡಬೇಕು, ನಾನು ಹೋಗಿ ತರ್ತೀನಿ ಅಂತ ಹೇಳ್ತಾನೆ. ಆಗ ರಾಮಚಂದ್ರ ಲಕ್ಷ್ಮಣನನ್ನು ನೋಡ್ತಾ ಇರ್ತಾನೆ. ವಿಶ್ವಾಮಿತ್ರ ಮುನಿಗಳಿಗೆ ಹೇಳ್ತಾನೆ, ನೋಡಿ ಮಹರ್ಷಿಗಳೇ, ನಿಮಗೆ ಗೊತ್ತು ಲಕ್ಷ್ಮಣ ಶೀಘ್ರ ಗೋಪಿ. ಆ ಪುಷ್ಪೋದ್ಯಾನಕ್ಕೆ ಹೋದರೆ ಅಲ್ಲಿ ಕಾವಲುಗಾರರು ಇರ್ತಾರೆ. ಅವರು ಬೇಕಾಬಿಟ್ಟಿಯಾಗಿ ಒಳಗೆ ನುಗ್ಗಿದ್ರೆ ತಡೀತಾರೆ. ಆಗ ಲಕ್ಷ್ಮಣನಿಗೆ ಸಿಟ್ಟು ಬರುತ್ತೆ. ಮಾತಿಗೆ ಮಾತು ಬೆಳೆದು ಜಗಳಕ್ಕೆ ಅವಕಾಶ ಯಾಕೆ ಮಾಡಿಕೊಡ್ಬೇಕು, ಅದಕ್ಕಿಂತ ನಾನೇ ಹೋಗ್ತೀನಿ ಅಂತ ಹೇಳ್ತಾನೆ. ಅದು ಒಂದು ರೀತಿಯಲ್ಲಿ ಸರಿಯೇ, ನೀವಿಬ್ಬರೂ ಹೋಗಿ. ಆಗ ಮುಂದೆ ಒಬ್ಬರು ಹೋಗೋಕ್ಕಾಗದ್ರೆ ಇನ್ನೊಬ್ಬರು ಹೋಗ್ಲಿಕ್ಕೆ ಇಬ್ಬರು ತಿಳ್ಕೊಳ್ಳೋದು ಒಳ್ಳೆಯದು ಅಂದ್ಕೊಂಡು ಇಬ್ಬರನ್ನ ಮಹರ್ಷಿಗಳು ಕಳಿಸ್ತಾರೆ. ಹಾಗೆ 7:30 ಸುಮಾರಿಗೆ ಇವರು ಪುಷ್ಪೋದ್ಯಾನದ ಹತ್ರ ಬರ್ತಾರೆ. ಆ ಪುಷ್ಪೋದ್ಯಾನ ಅದು ಎಷ್ಟು ಒಂದು ಸುಂದರ ಉದ್ಯಾನವನ ಎಂದರೆ, ಇಂದ್ರ ಕೂಡ ಅವನ ಅಮರಾವತಿಯ ಉದ್ಯಾನವನ ಅಂದರೆ ನಂದನಂದನ ವನ ಅಂತ ಹೇಳ್ತಾರೆ ಇಂದ್ರಂದು, ಅಲ್ಲಿ ನೋಡ್ಕೊಳ್ಳೋರನ್ನ ಇಲ್ಲಿಗೆ ಕಳಿಸಿದ್ದಂತೆ. ಯಾವ ರೀತಿಯಲ್ಲಿ ಎಷ್ಟು ರೀತಿಯ ಹೂಗಳು ಬೆಳೆದಿದ್ದಾರೆ, ಎಷ್ಟು ರೀತಿಯ ಹಣ್ಣುಗಳು ಯಾವ ರೀತಿ ಬೆಳೆದಿದ್ದಾರೆ ನೋಡ್ಕೊಂಡು ಬನ್ನಿ ಅಂತ. ಅಂತಹ ಉದ್ಯಾನವನ ಅದು. ವಿವಿಧ ರೀತಿಯ ಪುಷ್ಪಗಳು, ಹಣ್ಣುಗಳು, ಘಮಗಳು ಅಷ್ಟು ತುಂಬಿದ್ದ ಉದ್ಯಾನವನ ಅದು. ಒಂದೇ ಒಂದು ಗಿಡಗಳಲ್ಲಾಗಲಿ, ಬಾಡಿದ ಹೂಗಳಾಗಲಿ, ಬಾಡಿದ ಎಲೆಗಳೆಲ್ಲ ಯಾವುದೂ ಇರದ ಅತ್ಯಂತ ಸುಂದರ ಉದ್ಯಾನವನ. ಅದರ ಮಧ್ಯದಲ್ಲಿ ಒಂದು ಪಾರ್ವತಿಯ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಪ್ರತಿದಿನ ಸೀತೆ ತನ್ನ ಸಖಿಯರೊಂದಿಗೆ ಬರುವಂಥ ಒಂದು ಪದ್ಧತಿ, ಹೆಚ್ಚು ಕಡಿಮೆ 7:30 ಸಮಯದಲ್ಲಿ. ಈ ಸಮಯದಲ್ಲಿ ಭೇಟಿ ಆಗೋಣ ಎಂದು ಈ ಚತುರ್ಸಖಿ ಮಾಡಿದ ಒಂದು ವ್ಯೂಹದ ರಚನೆ ಇದಾಗಿತ್ತು. ಮುಂದಿನ ಭಾಗದಲ್ಲಿ ಹರೇ ಕೃಷ್ಣ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ